ಆಟೋಗಳಿಗೆ ಬಳಸುವ ಎಲ್ಪಿಜಿ ಗ್ಯಾಸ್ ಬೆಲೆ ಏರಿಕೆಯಾಗಿರುವ ಹಿನ್ನೆಲೆಯಲ್ಲಿ ನಗರದ ಗೋಗ್ಯಾಸ್ ಎಂಬ ಗ್ಯಾಸ್ ಫಿಲ್ಲಿಂಗ್ ಸ್ಟೇಷನ್ನಲ್ಲಿ ಆಟೋ ಚಾಲಕರು ಗ್ಯಾಸ್ ಫಿಲ್ಲಿಂಗ್ ಬಂದ್ ಮಾಡಿಸಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ಜರುಗಿದೆ. ಕಳೆದ 10 ದಿನಗಳಿಂದ ಆಟೋಗಳಿಗೆ ಗ್ಯಾಸ್ ಸಿಗದೆ ಪರದಾಡುತ್ತಿದ್ದು, ಇಂದು ಬೆಳಗ್ಗೆ ಗೋಗ್ಯಾಸ್ ಕಂಪನಿಯ ಫಿಲ್ಲಿಂಗ್ ಸ್ಟೇಷನ್ಗೆ ಗ್ಯಾಸ್ ಟ್ಯಾಂಕರ್ ಒಂದು ಗ್ಯಾಸ್ ಡಂಪ್ ಮಾಡಿ ಹೋಗಿದೆ. ಆದರೆ ಗ್ಯಾಸ್ ದರ ಲೀಟರ್ಗೆ 120 ಮಾಡಿದ್ದು, ಗ್ಯಾಸ್ ಹಾಕಿಸಿಕೊಳ್ಳಲು ಬಂದ ಆಟೋ ಚಾಲಕರು ಆತಂಕಗೊಂಡಿದ್ದಾರೆ. ಭಾರತ ಗ್ಯಾಸ್ ಸೇರಿ ಬೇರೆ ಗ್ಯಾಸ್ ಫಿಲ್ಲಿಂಗ್ ಸ್ಟೇಷನ್ನಲ್ಲಿ 91 ರಿಂದ 96 ರೂಪಾಯಿ ಲೀಟರ್ಗೆ ದರ ಇದ್ದು, ಆದರೆ ಗೋಗ್ಯಾಸ್ ಕಂಪನಿ ಏಕಾಏಕಿ 40 ರೂಪಾಯಿ ಏರಿಕೆ ಮಾಡಿದೆ. 120 ರೂಪಾಯಿ ಪ್ರತಿ ಲೀಟರ್ಗೆ ಹೇಳುತ್ತಿದ್ದು, ಇದರಿಂದ ಆಟೋ ಓಡಿಸಿ ಅದರಲ್ಲಿ ಹಣ ಉಳಿಯುವುದು ಅತ್ಯಂತ ಕಷ್ಟಕರವಾಗಿದೆ ಎಂದು ಆಟೋ ಚಾಲಕರು ಅಸಮಾಧಾನ ವ್ಯಕ್ತಪಡಿಸಿದರು. 2 ರಿಂದ 3 ದಿನಗಳ ಹಿಂದೆ ಲೀಟರ್ಗೆ 84 ರೂಪಾಯಿ ದರ ನಿಗದಿ ಮಾಡಿದ್ರು. ಆದರೆ ಇದೀಗ ಏಕಾಏಕಿ ದರವನ್ನು 120 ರೂಪಾಯಿ ಮಾಡಿದ್ದು, ಆಟೋ ಚಾಲಕರು ಬದುಕು ನಡೆಸುವುದು ಕಷ್ಟಕರವಾಗಿದೆ. ಕೂಡಲೇ ಜಿಲ್ಲಾಡಳಿತ ಆಟೋ ಗ್ಯಾಸ್ ಫಿಲ್ಲಿಂಗ್ ಸ್ಟೇಷನ್ ಮಾಲೀಕ ಹಾಗೂ ಕಂಪನಿ ಅಧಿಕಾರಿಗಳ ಸಭೆ ಕರೆದು ದರ ಏರಿಕೆ ಸಂಬಂಧಿಸಿದಂತೆ ಸೂಕ್ತ ನಿರ್ಧಾರ ಕೈಗೊಳ್ಳಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಡಿಸಿ ಕಚೇರಿಗೆ ಮುತ್ತಿಗೆ ಹಾಕಲು ಆಟೋ ಚಾಲಕರು ಒಂದಾಗಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಇದೇ ವೇಳೆ ಆಟೋ ಚಾಲಕ ಭಾಷಾ ಮಾತನಾಡಿ, ಆಟೋಗಳಿಗೆ ಬಳಸುವ ಗ್ಯಾಸ್ ದರವನ್ನು ಲೀಟರ್ಗೆ 120 ರೂಪಾಯಿಗೆ ಏರಿಸಿರುವುದರಿಂದ ತೀವ್ರ ಸಮಸ್ಯೆ ಉಂಟಾಗಿದೆ. ಹಿಂದಿನಿಂದ 1 ಲೀಟರ್ ಗ್ಯಾಸ್ಗೆ 89 ರೂಪಾಯಿದಿಂದ 91 ರೂಪಾಯಿಗೆ ಲಭ್ಯವಾಗುತ್ತಿತ್ತು. ಇದೀಗ ದರ ಏರಿಕೆಯಿಂದ ಚಾಲಕರಿಗೆ ಆರ್ಥಿಕ ಭಾರ ಹೆಚ್ಚಾಗಿದೆ ಎಂದರು. ಗ್ಯಾಸ್ ಸಮಸ್ಯೆ ಬಗ್ಗೆ ಅಧಿಕಾರಿಗಳಿಗೆ ತಿಳಿಸಿದ್ರೂ ಯಾವುದೇ ಕ್ರಮ ಕೈಗೊಳ್ಳಲ್ಲ ಎಂದು ಆರೋಪಿಸಿದ್ದ ಅವರು, ತಕ್ಷಣ ಗ್ಯಾಸ್ ದರವನ್ನು ಇಳಿಸಲು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಇಲ್ಲವಾದಲ್ಲಿ ಡಿಸಿ ಕಚೇರಿಗೆ ಮುತ್ತಿಗೆ ಹಾಕಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಮೊನ್ನೆ ಗ್ಯಾಸ್ ಹಾಕ್ಸಿದ್ದಣ 500 ರೂಪಾಯಿ ಗ್ಯಾಸ್ನಾಗ ಎಸೆಂಟ್ ಹಾಕಿಸಲ್ಲಿ ಅದು 500 ರೂಪಾಯಿ ಗ್ಯಾಸ್ ಹಾಕ್ಸ್ಕೊಂಡು ಬೆಳೆ ಮುಂಜಾನೆ ಆಟೋ ತೆಗಿದೆ, ಮಧ್ಯಾಹ್ನ ತಂದು ದುಡ್ದೆ ಗ್ಯಾಸ್ ಕಲಾಸ ಆಯಿತು. ಇವರು ಎಸೆಂಟ್ ಹಾಕಿಸಲ್ಲಿ ಮತ್ತೆ ಗ್ಯಾಸ್ ಹಾಕ್ಸ್ಕೊಂಡು ಮತ್ತೆ 400 ರೂಪಾಯಿ ಗ್ಯಾಸ್ ಹಾಕ್ಸ್ಕೊಂಡೆ. 500, 400, 900 ರೂಪಾಯಿ ಗ್ಯಾಸ್ ಹಾಕ್ಸ್ಕೊಂಡು ತಿರುಗಿ ಹೊಡೆದ್ರು 1500 ರೂಪಾಯಿ ಮಾಡಿಲ್ಲ. 2 ದಿನಾಗ 1500 ರೂಪಾಯಿ ಮಾಡಿಲ್ಲ. ಕಸ್ಟಮರ್ ನೋಡಿದ್ರೆ 10 ರೂಪಾಯಿ, 5 ರೂಪಾಯಿ, 20 ರೂಪಾಯಿನಾಗೆ ಯಾರ ಅವ್ರು ನೋಡಿದ್ರೆ ಹಿಂಗೆ ಅಂತಾರೆ. ಇಲ್ಲಿ ನೋಡಿದ್ರೆ ನಾವು 4 ದಿನ 5 ದಿನ ಆಟೋ ಬಂದ್ ಮಾಡ್ಕೊಂಡು ನಾವು ಏನು ತಿನ್ನಬೇಕು ಏನಿಲ್ಲ, ನಮ್ಮನ್ನು ಯಾರು ಕೇಳೋರಿಲ್ಲ ಮಾಡೋರಿಲ್ಲ. ಇವತ್ತು ಬೆಳಗ್ಗೆ ಗ್ಯಾಸ್ ಚಾಲಾಗಿದೆ ಅಂತಂದು ಇಲ್ಲಿ ಗೋಶಾಡ್ ರೋಡಿಗೆ ಬಂದರೆ 120 ರೂಪಾಯಿ ಹಾಕತ್ತಾರ. 120 ರೂಪಾಯಿ ಗ್ಯಾಸ್ ಅವರಲ್ಲಿ ಹಾಕಂದ್ರೆ ನಾವು ಎಷ್ಟು ದುಡಿಬೇಕು, ನಾವು ಎಷ್ಟು ಮನೆಗೆ ಒಯ್ಬೇಕು, ನಾವು ಹೆಂಗೆ ಜೀವನ ನಡೆಸಬೇಕು, ಹೆಂಡ್ರ ಮಕ್ಕಳು ಹೆಂಗೆ ಸಾಕಬೇಕು, ನಮ್ಗೆ ಯಾರು ಏನು ಕೇಳೋರಿಲ್ಲ ಮಾಡೋರಿಲ್ಲ. ಒಬ್ಬೊಬ್ಬರು ಡಿಮಾಂಡ್ ಮಾತಾಡಕತ್ತಾರ. ಹಿಂಗೆ 120 ರೂಪಾಯಿ ಗ್ಯಾಸ್ ಇದ್ರೆ ನಾವು ಏನು ಮಾಡಬೇಕು? ಒಬ್ಬರನ್ನ ನಮ್ಮ ಕೌನ್ಸಿಲರ್ ಕೇಳೋರಿರಲ್ಲ, ಒಂದು ನಮ್ಮ ಅಧ್ಯಕ್ಷರು ಅನ್ನೋದು ಒಬ್ಬರನ್ನ ನಮ್ಗೆ ಹಸ್ಕೋರಿಲ್ಲ. ಆಟೋ ಲೈನ್ನಾಗ ಒಬ್ರಿಗೊಬ್ರು ಇದು ಕೇರ್ಲೆಸ್ಸೇ ಇಲ್ಲ ನಮ್ಮಂಥವ್ರಿಗೆ. ನಾವು ಏನು ಮಾಡ್ಬೇಕು? ಹಿಂಗಿದ್ರೆ ಇಲ್ಲಿ ನೋಡಿದ್ರೆ ಕಸ್ಟಮರ್ ಸ್ಟೇ ಕೊಡ್ತೀವಿ ಅಂತ ಅನ್ನಕತ್ತಾರ. ನಾವು ಹೆಂಗೆ ಮಾಡಬೇಕು? ಬ್ಯೂರೋ ರಿಪೋರ್ಟ್, ಗಾರ್ಲದಿನ್ನಿ ವೀರನಗೌಡ, ಭಾರತ ವೈಭವ ನ್ಯೂಸ್, ರಾಯಚೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.